ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್. ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟೆಡ್ ಟಾಪಿಕ್ಸ್ ಅಂತಲೇ ಹೇಳ್ಬೋದು, ಬಿಕಾಸ್ ಐ ಹ್ಯಾವ್ ಟೇಕನ್ ಟಾಪಿಕ್ ದಟ್ ವಿಲ್ ಗಿವ್ ಯು ಎಂಟರ್ಟೈನ್ಮೆಂಟ್ ಆಸ್ ವೆಲ್ ಆಸ್ ಯು ವಿಲ್ ಟೇಕ್ ಸಮಥಿಂಗ್ ಆರ್ ಅದರಿಂದ ಏನಾದರೂ ಕಲ್ತ್ಕೋಬೋದಾಗಿರೋ ಅಂತಹ ಕಂಟೆಂಟ್ ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಏನು ಅಂದರೆ, ಆ್ಯಸ್ ಯೂಶುವಲ್ ನೋಡಿರ್ತೀರ thumbnail. So it is the top 3 shows that you guys have to watch if you want to improve your English. So ತುಂಬ ಜನ ಈ ವಿಡಿಯೋ ನೋಡ್ತಿರೋರು ಮೇ ಬಿ ಯು ಗೈಸ್ ಆರ್ ಟೇಕಿಂಗ್ ಸಮ್ ಇಂಟರ್ವ್ಯೂ ಆರ್ ಪ್ರಿಪೇರಿಂಗ್ ಫಾರ್ ಸಮ್ ಇಂಟರ್ವ್ಯೂ ಇರ್ಬೋದು. ಸೊ ಈ ಇಂಟರ್ವ್ಯೂ ಪ್ರಿಪ್ರೇಷನ್ ಜೊತೆಗೆ ಇಫ್ ಯು ಗೈಸ್ ವಾಚ್ ದೀಸ್ ಶೋಸ್, ಇಟ್ ವಿಲ್ ಆ್ಯಡ್ ಆನ್ ಟು ಯುವರ್ ಇಂಟರ್ವ್ಯೂ ಆ್ಯಂಡ್ ತುಂಬ ವ್ಯಾಬ್ಯುಲರಿ ಕಲಿಬೋದು, ಗ್ರಾಮರ್ ಕಲಿಬೋದು, ಮಿಸ್ಟೇಕ್ಸ್ ಏನು ಮಾಡ್ತಿದ್ರ ಅಂತ ಗೊತ್ತಾಗುತ್ತೆ, ಆಸ್ ವೆಲ್ ಆಸ್ ನಿಮಗೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಹಾಗೂ ಯೂಸ್ ಆಗುತ್ತೆ. ಸೊ ಎಷ್ಟೊಂದು ಜನ ನೋಡಿರ್ತೀನಿ, ಆಬ್ವಿಯಸ್ಲಿ ಮೆನಿ ಆಫ್ ಯು ಗೈಸ್ ವಿಲ್ ವಾಚ್ ಸೀರೀಸ್ ಆ್ಯಂಡ್ ಮೂವೀಸ್ ಅಲ್ವಾ. ಸೊ ಯಾವುದೋ ಒಂದು ಮೂವಿ, ಯಾವುದೋ ಒಂದು ಸೀರೀಸ್ ನೋಡಿದ್ಬಿಟ್ಟು ನಾನು ಇವತ್ತು ಹೇಳೋ ಒಂದಷ್ಟು ಶೋಸ್ನ ನೀವು ನೋಡಿದ್ರೆ ಇಟ್ ವಿಲ್ ರಿಯಲಿ ಹೆಲ್ಪ್ ಆ್ಯಂಡ್ ಆ್ಯಡ್ ಆನ್ ಟು ಇಂಪ್ರೂವಿಂಗ್ ಯೋರ್ ಇಂಗ್ಲಿಷ್ ಸ್ಕಿಲ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಶೋಸ್ ಬೇರೆ ಶೋಸ್ಗಿಂತ ಏನಕ್ಕೆ ಡಿಫ್ರೆಂಟ್ ಅಂತ ಕೇಳಿದ್ರೆ, ದಿ ಶೋಸ್ ಆರ್ ಲಿಟಲ್ ಬಿಟ್ ಡಿಫ್ರೆಂಟ್ in the vocabulary that they have used. They have used a complicated vocabulary, a different kind or unique kind of vocabulary or words in these series that will make you challenging, as well as improve your English skills by you looking up to the words. So ನಮ್ಗೆ ಯಾವುದಾದ್ರೂ ಇಂಗ್ಲೀಷ್ ವರ್ಡ್ಸ್ ಗೊತ್ತಿಲ್ಲ ಅಂದರೆ ಪಟ್ ಅಂತ ಹೋಗಿ ಗೂಗಲಲ್ಲಿ ಹೊಡೆದು ಆ ಇಂಗ್ಲೀಷ್ ಮೀನಿಂಗ್ ಏನು ಅಂತ ತಿಳ್ಕೊಂಡು, ಆ್ಯಂಡ್ ಅವರು ಯೂಸ್ ಮಾಡಿರೋ ಸಿಚುವೇಶನ್ ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಸೊ ಯಾವ ಸಿಚುವೇಶನಲ್ಲಿ ಯೂಸ್ ಮಾಡಿದ್ದಾರೆ. ಸೊ ವಿಲ್ ಬಿ ಈಸಿಯರ್ ಫಾರ್ ಯು ಗೈಸ್ ಟು ಫ್ರೇಮ್ ಯೋರ್ ಸೆಂಟೆನ್ಸಸ್ ಆರ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಟ್ ವರ್ಡ್ ಅಬೌಟ್. ಸೊ ಅದ್ರ ಬಗ್ಗೆ ಒಂದು ಪ್ರಿನ್ಸಿಪಲ್ ಇದೆ ಆಸ್ ವೆಲ್ ಆಸ್ ಫ್ಯಾಕ್ಟ್ ಇದೆ, ದಟ್ ಟು ಲರ್ನ್ ಸಮಥಿಂಗ್ ಆರ್ ಲರ್ನ್ ಸಮ್ ಲ್ಯಾಂಗ್ವೇಜ್, ಅದನ್ನು ಶೋಸ್ ಮುಖಾಂತರ ಆರ್ ವೆನ್ ಯು ವ್ಯೂ ಇಟ್, ಅದು ತುಂಬ ಈಸಿ ಆ್ಯಂಡ್ ಬೇಗ ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಅಂತ. ಸೊ ಅದು ಒಂದು ಪರ್ಪಸ್ಗೆ ನಾನು ಇವತ್ತು ಈ ವಿಡಿಯೋ, ಈ ಕಂಟೆಂಟನ್ನು ತೊಗೊಬಂದಿರೋದು. ಸೊ ತಡ ಮಾಡದೆ ಯಾರ್ಯಾರಿಗೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಕೂಡ ಬೇಕು, ಆಸ್ ವೆಲ್ ಆಸ್ ಇಂಪ್ರೂವ್ ಮಾಡ್ಕೋಬೇಕು ನಿಮ್ಮ ಇಂಗ್ಲೀಷ್ ಸ್ಕಿಲ್ಸ್ನ ಅಂತ ಯಾರ್ಯಾರಿದ್ದಾರೆ, ನಾಟ್ ಓನ್ಲಿ ಫಾರ್ ಇಂಟರ್ವ್ಯೂ, ದರ್ ಆರ್ ಮೆನಿ ಪೀಪಲ್ ನಿಮ್ಮ ಇಂಗ್ಲೀಷ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತಿರೋರೆಲ್ಲ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಹೆಲ್ಪ್ಫುಲ್ ಆಗುತ್ತೆ. ಸೊ ಎಂಡ್ ತನಕ ನೋಡಿ ಅಂತ ಹೇಳ್ತೀನಿ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಈ ವಿಡಿಯೋಲ್ಲಿ ಏನಂದರೆ, ನಾನು ಶೋಸ್ ಹೇಳ್ತೀನಿ ಒಂದಾಗಿ, ಆ್ಯಂಡ್ ಐ ವಿಲ್ ಗಿವ್ ಯು ಅ ಲಿಟಲ್ ಬಿಟ್ ಬ್ಯಾಕ್ಗ್ರೌಂಡ್ ಆಫ್ ದ ಶೋ, ಲೈಕ್ ವಾಟ್ ಇಸ್ ದ ಶೋ ಅಬೌಟ್ ಅಂತ. ಸೊ ನಿಮಗೆ ಇಂಟ್ರೆಸ್ಟ್ ಆದರೆ ಪಿಕ್ ದಟ್ ಶೋ ಆ್ಯಂಡ್ ಸ್ಟಾರ್ಟ್ ವಾಚಿಂಗ್. ಸೊ ಫಸ್ಟ್ ಶೋ ಇಸ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಮೇ ಬಿ ಮೋಸ್ಟ್ ಆಫ್ ಯು ನೋಡಿರ್ತಾರ. ಮೋಸ್ಟ್ ಆಫ್ ಯು ನೋಡಿದ್ರು ದರ್ ಆರ್ ಮೆನಿ ಪೀಪಲ್ ಹೂ ಕೀಪ್ ವಾಚಿಂಗ್ ಇಟ್, ಲೈಕ್ ಫ್ಯೂ ಎಪಿಸೋಡ್ಸ್ನ ಹೋಗಿ ನೋಡ್ತಾನೆ ಇರ್ತೀರ ರೀಪ್ಲೇ ಮಾಡಿ. ಅದರಲ್ಲಿ ಒನ್ ಆಫ್ ದ ಪರ್ಸನ್ ಅಂದರೆ ನಾನು. ಸೊ ತುಂಬ ಸತಿ ನೋಡ್ಬಿಡ್ತೀನಿ ಫ್ರೆಂಡ್ಸ್ ನೋಡೋಕೆ ನನಗೆ ಬೋರೇ ಆಗಲ್ಲ. ಸೊ ಇಟ್ ಇಸ್ ದಟ್ ಇಂಟ್ರೆಸ್ಟಿಂಗ್, ಆಸ್ ವೆಲ್ ಆಸ್ ಸ್ಟೋರಿ ಲೈನ್ ಇಸ್ ಸೂಪರ್ಬ್. ಆ ಸ್ಟೋರಿ ಲೈನ್ ಬಗ್ಗೆ ಹೇಳಂಗೆ ಇಲ್ಲ, because it will connect to you a lot. So Friends ಅನ್ನೋ series, it has many seasons. So seasons ಅಲ್ಲಿ it almost has I think 10 to 11 seasons ಇದೆ. So and each seasons ಅಲ್ಲಿ you will get some 20 to 23 episodes I guess. ಸೊ ಹೇಳಿದ ತಕ್ಷಣ ಭಯ ಪಟ್ಕೋಬೇಡಿ, ಲೈಕ್ ತುಂಬ ಇದೆ ಸೀರೀಸ್ ಅಂತ, ಐ ಮೀನ್ ದ ಎಪಿಸೋಡ್ಸ್ ಅಂತ. ಬಟ್ ಈಚ್ ಎಪಿಸೋಡ್ ಇಸ್ ಜಸ್ಟ್ ಲೈಕ್ 20 minutes ಐ ಗೆಸ್, 20 to 30 minutes ಮ್ಯಾಕ್ಸಿಮಮ್. ಸೊ ನೀವೆಲ್ಲ ನೋಡ್ಬೋದು. ಕಷ್ಟ ಆದರೆ ಯು ಗೈಸ್, ಇಟ್ಸ್ ನಾಟ್ ಜಸ್ಟ್ ಯು ಗೈಸ್ ಹ್ಯಾವ್ ಟು ವಾಚ್ ಅಂತ, ಇಟ್ ಇಸ್ ಜಸ್ಟ್ ಫಾರ್ ಪರ್ಪಸ್ ದಟ್ ನಿಮ್ಮ ಇಂಗ್ಲೀಷ್ನ ಇಂಪ್ರೂವ್ ಮಾಡೋಕ್ಕೆ. ಸೊ ದಿಸ್ ಫ್ರೆಂಡ್ಸ್ ಸ್ಟೋರಿ ಇಸ್ ಅಬೌಟ್ ಅ ಗ್ರೂಪ್ ಆಫ್ ಫ್ರೆಂಡ್ಸ್ who live in a apartment, and ಈ ಗ್ರೂಪ್ ಆಫ್ ಫ್ರೆಂಡ್ಸ್ ಅಲ್ಲಿ there are also siblings, ಅಂದರೆ ಅಕ್ಕ ತಂಗಿ, ಐ ಮೀನ್ ಅಣ್ಣ ತಂಗಿನೂ ಇನ್ಕ್ಲೂಡ್ ಆಗಿದ್ದಾರೆ ಈ ಫ್ರೆಂಡ್ಸ್ ಅನ್ನೋ ಗ್ರೂಪಲ್ಲಿ. ಸೊ ಇವ್ರು ಏನಂದರೆ, ಇಟ್ ಆಲ್ ಟೆಲ್ಸ್ ಅಸ್ ಅಬೌಟ್ ದ ಡೇ ಟು ಡೇ ಸಿಚುವೇಶನ್ಸ್ ದಟ್ ಫ್ರೆಂಡ್ಸ್ ಫೇಸ್,
or each person in this surrounding of friends ಫೇಸ್ ಅವ್ರು ಅದನ್ನ ಹೆಂಗೆ ಇಂಪ್ರೂವ್ ಮಾಡ್ತಾರೆ, ಅವ್ರು ಹೆಂಗೆ ಓವರ್ಕಮ್ ಮಾಡ್ತಾರೆ, ಆ್ಯಂಡ್ ಫ್ರೆಂಡ್ಶಿಪ್ಪಲ್ಲಿ ಡಿಸ್ಪ್ಯೂಟ್ಸ್ ಇರ್ಬೋದು ಅದನ್ನ ಹೆಂಗೆ ಸರಿ ಮಾಡ್ಕೊಂಡಿರ್ತಾರೆ ಜೊತೆಗೆ. ಆ್ಯಂಡ್ ಇಟ್ ಇಸ್ ಪ್ಯೂರ್ಲಿ ಕಾಮಿಡಿ as well as romantic. So it has a genre of romance and comedy as well as sitcom. It is a sitcom. So ಯಾರ್ಯಾರು ಈ ಯಾವುದು ದ ಆಫೀಸ್ ನೋಡಿರ್ತೀರ, ಆರ್ ಮೇ ಬಿ ಅದರ್ ಸಿಟ್ಕಾಮ್ಸ್ ಆಗಿರ್ಬೋದು, ಯಾರ್ಯಾರು ಇಷ್ಟಪಟ್ಟಿದ್ರೆ ಫ್ರೆಂಡ್ಸ್ ಅದು ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಸ್ಟಾರ್ಟಿಂಗ್ ಫ್ರೆಂಡ್ಸ್ ನೋಡ್ತಿರ್ಬೇಕಾದ್ರೆ ಇದೇನಪ್ಪ ತುಂಬ ಬೋರಿಂಗ್ ಇದೆ ನೋಡೋಕ್ಕಾಗಲ್ಲ ಅದನ್ನೆಲ್ಲ, ಲೈಕ್ ನೀವು ಫಸ್ಟ್ ಸ್ಟಾರ್ಟಿಂಗ್ ಫ್ಯೂ ಎಪಿಸೋಡ್ಸ್ ಹಂಗೆ ಆಗುತ್ತೆ. ಬಟ್ ನೀವು ಹೋಗ್ತಾ ಹೋಗ್ತಾ ದ ಸೀರೀಸ್ ಇಸ್ ಲಿಟ್ರಲಿ ಬ್ಯೂಟಿಫುಲ್, ಲಿಟ್ರಲಿ ಟೂ ಗುಡ್ ಅಂತಲೇ ಹೇಳ್ಬೋದು. ನೀವು ಎಂಡ್ ಬರ್ತಾ ಮುಗಿಸ್ತಾ ಬಂದಾಗ ಯಾಕಾದರೂ ಮುಗ್ದೋಯ್ತಪ್ಪ ಅಂತ ಅನಿಸುತ್ತೆ. ಬಿಕಾಸ್ ಅದು ನಿಮ್ಮ ಲೈಫ್ ಜೊತೆ ನಿಮ್ಮ ಸಿಚುವೇಶನ್ ಜೊತೆ ಅಷ್ಟು ಕನೆಕ್ಟ್ ಆಗುತ್ತೆ. ಹೇಳ್ತಿದ್ದೀನಿ, ಇಟ್ ವಿಲ್ ಕನೆಕ್ಟ್ ವಿತ್ ಯೋರ್ ಲೈಫ್ ಸೋ ಮಚ್ ಆ್ಯಂಡ್ ಇಟ್ ವಿಲ್ ಗಿವ್ ಯು ಆ್ಯಕ್ಟ್ ಆಸ್ ಅ ಗೈಡೆನ್ಸ್ ಫಾರ್ ಯು ಇನ್ ಯೋರ್ ಲೈಫ್. ಸೊ ಮೆನಿ ಪೀಪಲ್ ಹೂ ವಾಚ್ಡ್ ಫ್ರೆಂಡ್ಸ್ ಅದನ್ನು ನೋಡಿದ್ಮೇಲೆ ದೇ ಗಾಟ್ ಸೆನ್ಸ್ ಆಫ್ encouragement to live their life ಅಂತ ಹೇಳ್ಬೋದು. ಬಿಕಾಸ್ there are many people who has shared their stories, people who watched friends, because ಅದು it is that good, because it will relate to your life that much, as well as it has a really good English vocabularies, superb. So ಹೋಗಿ ನೋಡಿ, this is the first show, my recommendation. So second show ಬಂದ್ಬಿಟ್ಟು ಜಿನ್ನಿ and Georgia. Ginny and Georgia is comedy, as again a comedy genre as well as romance, and it has a family oriented drama. So family oriented ಅಂದ್ರೆ ಇಲ್ಲಿ ಜಿನಿ and Georgia ಅಂತ ಇದೆಯಲ್ಲ. So Georgia is the mom and Ginny is the daughter. So this story revolves around a mother and daughter, purely mother and daughter. So our life ಅಲ್ಲಿ ಏನಾಗುತ್ತೆ, because it is not just a normal life of a mother and daughter. ಮದರ್ ಇದರಲ್ಲಿ ಈ ಸೀರೀಸಲ್ಲಿ ಏನಂದರೆ, ಶಿ ವಿಲ್ ಬಿ ಅ ಟೀನೇಜರ್ ಅರೌಂಡ್ 16 17 ವೆನ್ ಶಿ ಕ್ಯಾರೀಸ್ ಹರ್ ಚೈಲ್ಡ್, ಹರ್ ಫಸ್ಟ್ ಚೈಲ್ಡ್, ದಟ್ ಈಸ್ ಜಿನಿ. ಸೊ ಅವಳ ಲೈಫಲ್ಲಿ ಏನೇನು ಒಬ್ಸ್ಟ್ಯಾಕಲ್ಸ್ ಬರುತ್ತೆ, ಸ್ಟ್ರಗಲ್ಸ್ ಬರುತ್ತೆ, ಅವಳನ್ನ ಹೆಂಗೆ ಓವರ್ಕಮ್ ಮಾಡಿ ಅವಳ ಮಗನ ಸಾಕ್ತಾಳೆ. ಅವಳ ಮಗಳು ದೊಡ್ಡವಳಾದ್ಮೇಲೆ ದ ಸ್ಟೋರಿ ರಿವಾಲ್ವ್ಸ್ ಅರೌಂಡ್ ಹರ್ life also. So her school, how she tackles uh, her mother, because our amma is not a normal mom. She's not a normal mom because she has come with her own struggles in life. So our struggles jotege, she has some complicated life of her own. ಸೊ ಅವಳ ಕಾಂಪ್ಲಿಕೇಟೆಡ್ ಲೈಫ್ ಜೊತೆ ಇವ್ರ ಮಗಳು ಹೆಂಗೆ ಡೀಲ್ ಮಾಡ್ತಾಳೆ ಅನ್ನೋದೇ ಈ ಸ್ಟೋರಿ. ಸೊ ಇಟ್ ಈಸ್ ಅ ರಿಯಲಿ ಗುಡ್ series because it has a lot of happiness, a lot of bonding between a mom and a child, as well as a romance, as well as comedy. ತುಂಬಾನೇ ಇದೆ. ಇಟ್ ಈಸ್ ಅ ಹೋಲ್ ಪ್ಯಾಕೇಜ್ ಅಂತ ಹೇಳ್ಬೋದು ಈ ಸೀರೀಸ್. ಆಸ್ ವೆಲ್ ಆಸ್ ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ಗೆ ಹೇಳಿ ಮಾಡಿಸಿದಂತಿದೆ. ಆ್ಯಂಡ್ ಇಟ್ ಈಸ್ ರಿಯಲಿ ಗುಡ್. ಹೋಗಿ ನೋಡಿ. ದಿಸ್ ಇಸ್ ದ ಸೆಕೆಂಡ್ ಸೀರೀಸ್ ರೆಕಮೆಂಡೇಶನ್. The last series ನಾನು ರೆಕಮೆಂಡ್ ಮಾಡ್ತಿರೋದು ನೆವರ್ ಹ್ಯಾವ್ ಐ ಎವರ್. ಸೊ ದಿಸ್ ಇಸ್ ಪ್ಯೂರ್ಲಿ ರೊಮ್ಯಾನ್ಸ್ ಜಾನರ್, ಆ್ಯಂಡ್ ನೆವರ್ ಹ್ಯಾವ್ ಐ ಎವರ್ ನೋಡಿರ್ಬೋದು. ಇಟ್ ಈಸ್ ಬೇಸ್ಡ್ ಆನ್ ಇಂಡಿಯನ್ ಫ್ಯಾಮಿಲಿ. ನೀವು ಎಲ್ಲಾದರೂ ರೀಲ್ಸಲ್ಲಿ ನೋಡಿದ್ರೆ ಇಟ್ ಈಸ್ ಬೇಸಿಕಲಿ ರಿಲೇಟೆಡ್ ಟು ಇಂಡಿಯನ್ ಫ್ಯಾಮಿಲಿ. ಸೊ ಈ ಸೀರೀಸಲ್ಲಿ ಅವಳ ಹುಡುಗಿ ಹೆಸರು ಬಂದು ದೇವಿ ಅಂತ. So Devi is a girl who is living in US with an Indian family. Her mom is an Indian mom and our appa ರೀಸೆಂಟಾಗಿ ತೀರ್ಕೊಂಡಿರ್ತಾರೆ. So and the story revolves around this and the struggles that she faces and the obstacles that she faces around being in a Desi or a Indian family in US. So it is all about that, and she falls in love with a guy. It also revolves around her love life, the struggles she faces there to choose a guy,
ಸೊ ಇದು ನಾಟ್ ಓನ್ಲಿ ಅಬೌಟ್ ಎಂಟರ್ಟೈನ್ಮೆಂಟ್ ಅಂಡ್ ಸ್ಟೋರಿ ಬೇಸ್ಡ್ ನೋಡಬೇಡಿ, ಬಿಕಾಸ್ ಈ ಸೀರೀಸ್ ಅಲ್ಲಿ ನಾನು ಫಸ್ಟ್ ಒಂದು ಮಾತಾ ಹೇಳಿಲ್ಲ, ಇಟ್ ವಿಲ್ ಹೆಲ್ಪ್ ಯು ಇಂಪ್ರೂವ್ ಯೋರ್ ಲೈಫ್ ವಾಟ್ ಎವರ್ ಯು ಗೋಯಿಂಗ್ ಥ್ರೂ ಅಂತ. ಆಲ್ ದೀಸ್ ಸೀರೀಸ್ ಹ್ಯಾವ್ ಸಮಥಿಂಗ್ ಇನ್ ಇಟ್, ಹ್ಯಾವ್ ಸಮ್ some takeaway points from it or lessons from it that you can put to your life and improve it. As well as ನಾನು ಹೇಳ್ದಂಗೆ ಮೇನ್ ರೀಸನ್ ನೋಡೋದಕ್ಕೆ ನಿಮ್ಮ ವೊಕ್ಯಾಬ್ಲರಿ ಆ್ಯಂಡ್ ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಸಿನ್ಸ್ ದಿಸ್ ಇಸ್ ಅ ವೆರಿ ಈಸಿ ಅನ್ಸುತ್ತೆ, ಈ ಥರ್ಡ್ ಏನು ಹೇಳ್ತೀನಿ ಸೀರಿ ರೆಕಮೆಂಡೇಶನ್ಸ್ ದಟ್ ಇಸ್ ನೆವರ್ ಹ್ಯಾವ್ ಐ ಎವರ್, ಇಟ್ ಈಸ್ ಕಂಪ್ಯಾರಿಟಿವ್ಲಿ ಟಾಪ್ ಟು ಹೇಳಿದ್ರಕ್ಕಿಂತ ಈಸಿ ಇದೆ. ಐ ಮೀನ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಇದೆ, ಬಿಕಾಸ್ it revolves around an Indian family, and their accent is easier to understand because they have an Indian accent, and the words used are also really good, with the vocabulary I mean. ಸೊ ಹೋಗಿ ನೋಡಿ ಎಲ್ರು, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ನನ್ನ ಟಾಪ್ 3 ರೆಕಮೆಂಡೇಶನ್ಸ್. ಇಷ್ಟ ಆಗಿದ್ರೆ ಖಂಡಿತ ಇವತ್ತೇ ಹೋಗಿ ಸ್ಟಾರ್ಟ್ ಮಾಡಿ, ಬಿಕಾಸ್ ನಾನು ಈ ಸೀರೀಸ್ನೆಲ್ಲ ನೋಡಿ ಮುಗಿಸ್ತೀನಿ. ಆ್ಯಂಡ್ ದೀಸ್ ಆರ್ ಲೈಕ್ ಮೈ ಫೇವ್ರೆಟ್ ಸೀರೀಸ್ ಅಂತಲೂ ಹೇಳ್ಬೋದು. ಐ ಲವ್ ದೀಸ್ 3 ಸೀರೀಸ್. ಸೊ ಹೋಗಿ ನೋಡಿ, ಇಂಪ್ರೂವ್ ಯುವರ್ ಸ್ಕಿಲ್ಸ್, ಯುವರ್ ವೊಕ್ಯಾಬ್ಲರಿ, ಯುವರ್ ಲ್ಯಾಂಗ್ವೇಜ್, ಎನಿಥಿಂಗ್, ಆ್ಯಂಡ್ ಆಸ್ ವೆಲ್ ಆಸ್ ಯೂಸ್ ಆಸ್ ಅ ಎಂಟರ್ಟೈನ್ಮೆಂಟ್ ಪರ್ಪಸ್. ಸೊ ಇವತ್ತಿನ ವಿಡಿಯೋ ಅಷ್ಟೇ, ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಪ್ಲೀಸ್. ಸೊ ಅಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಸೊ ಥ್ಯಾಂಕ್ ಯು.